ಆತ್ಮೀಯ H16 ನ್ಯೂಸ್ ವೀಕ್ಷಕರಿಗೆ ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತಾವರ್. ಇದೊಂದು ದೊಡ್ಡ ಪ್ರಶ್ನೆ ಎದ್ಬಿಟ್ಟಿದೆ ಇವತ್ತು. RSSನ ಮೀರಿ ಬೆಳೆದ್ರ ನಮ್ಮ ಮೋದಿ ಪ್ರಧಾನಿಯವರು ಅನ್ನುವಂಥದ್ದು, RSS ಹಾಕಿದ ಗೆರೆಯನ್ನು ದಾಟುವಷ್ಟು ಬೆಳೆದ ನಂತರ ಅನ್ನುವಂಥದ್ದು. ಯಾಕಂದರೆ ಅವರ MP BJP MP ನಿಷ್ಕಾಂತ್ ದುಬೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, 75 ವರ್ಷಕ್ಕೆ ಅವ್ರನ್ನ ರಿಟೈರ್ ಆಗೋದಿಲ್ಲ. ಅವ್ರ ಮುಂದಿನ 2029 ಅದರ ನಂತರ ಸಹಿತ ಅವರೇ ಇರ್ತಾರೆ, ಅವರೇ ಕಾಂಪಿಟೇಷನ್ ಮಾಡ್ತಾರೆ. ಅವರೆಲ್ಲ ಹೋಗಿದ್ರೆ 150 ಸೀಟ್ ಸಹಿತ ಬರ್ತಾ ಇರಲಿಲ್ಲ ಅನ್ನುವ ತೀವ್ರವಾದ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾಕಂದರೆ ಇತ್ತೀಚೆಗೆ ನೀವು ನೋಡಿದಿರಿ, ಮೋಹನ್ ಭಾಗವತರು 75 ವರ್ಷ ಆದ ತಕ್ಷಣ ಶಾಲೆ ಹಾಕೊಂಡು ಹೋಗ್ಬೇಕಪ್ಪ ಅನ್ನುವಂಥ ಮಾತನ್ನು ಇಂಡೈರೆಕ್ಟಾಗಿ ಮೋದಿ ಅವ್ರಿಗೆ ಹೇಳಿದ್ರು. ದೊಡ್ಡ ಚರ್ಚಾ ವಿಷಯ ಆಗಿತ್ತು. ಈಗ ಚರ್ಚಾ ವಿಷಯ ಅದು. ಅದಕ್ಕೆ ಉತ್ತರವನ್ನು ಇವತ್ತು BJPಯ ಒಬ್ಬ MP ನಿಷ್ಕಾಂತ್ ದುಬೆ ಅವರು ಕೊಟ್ಟಿದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೇ ಇದು ದೊಡ್ಡ ಚರ್ಚಾ ವಿಷಯ ಆಗ್ತಾಯಿದೆ. ಇವತ್ತು ಈ ಹಿನ್ನೆಲೆಯಲ್ಲಿ ವಿಚಾರ ಮಾಡ್ತಾ ಇವತ್ತೊಂದಿಷ್ಟು ನಿಮ್ಮ ಜೊತೆಗೆ ಮಾತುಕತೆ ಅಂತ. ಯಾಕಂತಂದರೆ ನಮ್ಮ RSS ನಿಜವಾಗಿಯೂ BJP ಕಟ್ಟುವಲ್ಲಿ ದೊಡ್ಡ ಸಾಹಸ ಮಾಡಿದೆ ಅನ್ನೋದು ಎರಡು ಮಾತಿಲ್ಲ. ಇವತ್ತು ಯಾರಿದ್ದರೂ RSSದ ಜನನ ಅಲ್ಲೇ BJPಯಲ್ಲಿ ಲೀಡ್ರು. ಒಂದು ರೀತಿ RSS ಮುಖವಾಡ BJP ಅಂತ ಹೇಳ್ತಾ ಇದ್ವಿ. ಆದರೆ ಇವತ್ತು ಎರಡು ಒಂದಕ್ಕೊಂದು ವಿರೋಧಿಗಳ ಅನ್ನುವಂಥದ್ದು. ಯಾಕಂದರೆ ಸ್ಪಷ್ಟವಾಗಿ ಅದು ಅಲ್ಲಗಳಿತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನು ಕೆಲವೊಂದಿಷ್ಟು ಜನ BJP ಜನ ಅದರಲ್ಲೂ ವಿಶೇಷವಾಗಿ ಯಾಕ್ರಿ ಮೋಹನ್ ಭಾಗವತರಿಗೆ ನಾಳೆ ಆಗಸ್ಟ್ಗೆ 75 ಆಗ್ತಾವೆ, ಅವ್ರು ಯಾಕೆ ಬದಲಾಗಬಾರ್ದು ಸಂಚಾಲಕರಾಗಿ ಅನ್ನೋ ಪ್ರಶ್ನೆನೂ ಇವತ್ತು ಕೇಳುವಷ್ಟು ಮಟ್ಟಿಗೆ ಇವತ್ತು BJP ಕೆಲವು ನಾಯಕರ ಮೇಲೆ ಇದ್ದಿದ್ದಾರೆ. ಏನೇನೋ ಚರ್ಚೆಗಳಾಗ್ತಾ ಬಂದು ನಂತರ ಯಾರು ಒಂದೇಳೆ ಹೋದರೆ ಮೋದಿಯವರು ಪ್ರಧಾನಿ ಪಟ್ಟ ಬಿಟ್ಟ ಅಂದಾಗ ಗಡ್ಕರಿ ಅವ್ರದ್ದು ಬತ್ತು, ಶಾರ್ ಅವ್ರದ್ದು ಬತ್ತು, ಜೊತೆಗೆ ನಮ್ಮ ಯೋಗಿ ಆದಿತ್ಯನಾಥ್ ಅವ್ರದ್ದು ಬತ್ತು. ಹಿಂಗೆ ಎಲ್ಲ ಚರ್ಚೆ ನಾವು ಮಾಡಿದ್ದು. ಆದರೆ ಈಗ ಸ್ಪಷ್ಟವಾಗಿ ಅದಕ್ಕೆ ಉತ್ತರ ಬಂದುಬಿಟ್ಟದ BJPಯಿಂದ. ಇಲ್ಲ, 2029 ಅವ್ರು ಬದಲಾಗೋದಿಲ್ಲ, 75,000 ರೂಲ್ ಅಪ್ಲೈ ಆಗೋದಿಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದರಿಂದಾಗಿ ಇವತ್ತು ಈ ಚರ್ಚೆ ಎಂಡ್ ಆಗ್ತದಲ್ಲ, ಇನ್ನೂ ಬೆಳೀತದಲ್ಲ ಅನ್ನುವಂಥ ಪ್ರಶ್ನೆ. ಯಾಕೆಂತಂದರೆ RSSದ ಬಲದ ಮೇಲೆ ಇವತ್ತೇನಾದರೂ BJP ಅಧಿಕಾರ ಹಿಡಿದಿದ್ರೆ ಅನ್ನೋದು ಅಷ್ಟೇ ಸತ್ಯದ. ಹಾಗಂತೇಳಿ ಕೇವಲ RSS ಒಂದರಿಂದ ಅಧಿಕಾರ ಹಿಡಿತು ಅನ್ನೋದು ತಪ್ಪಾಗ್ತದೆ. ಯಾಕಂದರೆ ಸಾಕಷ್ಟು ವರ್ಷಗಳಿಂದ RSS ಬಂದದ, ಅದರದ್ದೇ ಅಂತ 100 ವರ್ಷಗಳು ತೊಗೊಂಡದ. ಹಂಗಾದ್ರೆ ಒಂದಿನ RSSದಿಂದ ಆಗ್ತಾಯಿದ್ರೆ 1947ರಲ್ಲಿ ಅಥವಾ 1950ರಲ್ಲಿ ಪ್ರಥಮ ಚುನಾವಣೆಯಲ್ಲಿ ನೆಹರು ಅವ್ರನ್ನ ಯಾಕೆ ಸೋಲಿಸಲಿಲ್ಲ RSS ಅನ್ನೋ ಪ್ರಶ್ನೆ ಇವತ್ತು ಹೇಳ್ತಾ ಇದ್ದಾವೆ. ಇವತ್ತೇನಾದರೂ ಅಧಿಕಾರ ಹಿಡಿದಿದ್ರೆ ಅದು ಮೋದಿಯವರ ಬಲದಿಂದ. ಅದಕ್ಕಾಗಿ RSSದ ಹೌದು, RSS ಅದರದ ಅಂತರಾತ್ಮ ಒಪ್ತೀವಿ ನಾವು. ಆದರೆ RSSದಿಂದ ಅಧಿಕಾರ ಹಿಡಿದೀವಿ ನಾವು ಅನ್ನೋ ಸುಳ್ಳ. ಯಾಕಂದರೆ RSS ಅಷ್ಟೇ ಇದ್ದಿದ್ರೆ ಅಥವಾ BJP ಅಷ್ಟೇ ಇದ್ದಿದ್ರೆ 150 ಸೀಟ್ಗಳ ಸಹಿತ ಗೆಲ್ತಾ ಇರಲಿಲ್ಲ ಅನ್ನೋದು ನೇರವಾಗಿ ಆರೋಪ. ಇದನ್ನ ರೀತಿ ಮತ್ತೊಮ್ಮೆ ತಗಡ ಮುಖಾಬಲ ನಡೀತಂತಿಲ್ಲ, ಒಬ್ರಿಗೊಬ್ಬರು ಆರೋಪ ಪ್ರತ್ಯಾರೋಪ ಮಾಡೋದಕ್ಕೆ ಹಾದಿ ಆಯ್ತೇನೋ ಅಂತೇಳಿ. ಅದಕ್ಕೆ ಏನು ಕೆಲವೊಂದು BJPಗರಿಗಾರ ಹೇಳಿದ್ದಲ್ಲಿ, ಮಗ ಮೋಹನ್ ಭಾಗವತರ ನೀವು ಯಾಕೆ 75 ಆಗಸ್ಟ್ಗೆ ರಿಟೈರ್ ಆಗಬಾರ್ದು ಸಂಚಾಲಕ ಸ್ಥಾನದಿಂದ, ಎಲ್ಲರೂ ರಿಟೈರ್ ಆಗಲಿ. ಅದು ನಮ್ಮ ಮೋದಿ ರಿಟೈರ್ ಆಗೋಂಗಿಲ್ಲ. ಯಾಕಂದರೆ ಅವ್ರನ್ನ ಯೋಗ್ಯತೆ ವ್ಯಕ್ತಿತ್ವ ಜನ ಮೆಚ್ಚಿದ್ದಾರೆ, ಅವ್ರು ಆಗ್ತಾರಪ್ಪ. ಜನ ಮೆಚ್ಚರೆ ಮುಗಿದು ಬಿಡ್ತು, ಉಳಿದವ್ರು ನಿಮ್ಮ ಶಾಸನ ತೊಗೊಂಡು ಏನು ಮಾಡೋಣ ನಾವು ಅನ್ನುವಂಗೆ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟಿಗೆ ಚಾಲೆಂಜ್ ಮಾಡಿದ್ರು ಈ ಜನ ಇವರು ಚಾಲೆಂಜ್ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಗ್ರೇಟ್ ಅಲ್ಲ, ಜನರಿಂದ ಆಯ್ಕೆ ಆದಂಥ ನಮ್ಮ ಶಾಸನ ಸಭೆ ಅಥವಾ ನಮ್ಮ ಪಾರ್ಲಿಮೆಂಟ್ ದೊಡ್ಡದು ಒಂದು ಹೊತ್ತಿಗೆ ಅದು ಸಹಿತ ಈವನ್ ಅದು ಸಂವಿಧಾನವನ್ನು ಸಹಿತ ಬದಲಾಯಿಸಬಲ್ಲದು ಅನ್ನುವಂಥ ಮಾತುಗಳು ಸಹಿತ ಆಡಿದ್ದು ನಾವು ನೋಡಿದ್ವಿ. ಅದನ್ನು ಸಂಪೂರ್ಣವಾಗಿ ಬದಲಾಯಿಸಬೇಕನ್ನುವಂಥ ಕಾರಣಕ್ಕಾಗಿ ಚಾರ್ ಸುಪಾರ್ ಅನ್ನುವಂಥದ್ದನ್ನು ಮಾತಾಡಿದ್ದು ನಾವು ನೋಡಿದ್ವಿ. ಅವರೇ ಸಂಸತ್ತು ಸಾಕಷ್ಟು ಜನ ಮಾತಾಡಿದ್ದಾರೆ ಕೂಡ ಅದನ್ನು ಸಂವಿಧಾನ ಬದಲಾಯಿಸಬೇಕಂತೇಳಿ. ನಂತರ ಇವತ್ತೇನೋ 240ಕ್ಕೆ ಬಂದ ತಕ್ಷಣ ಸ್ವಲ್ಪ ಧ್ಯಾನದ ಹೇಗೆ ಸಂವಿಧಾನ ದೊಡ್ಡದು, ನಾವು ಸಂವಿಧಾನಕ್ಕೆ ಬಂದಿದ್ದೀವಿ, ನಾವು ಚೇಂಜ್ ಇಲ್ಲ, ಮೀಸಲಾತಿ ಪರ ಇದ್ದೀವಿ. ಯಾಕಂದರೆ ಇನ್ನು ಗೆಲ್ಲುವುದಿಲ್ಲ ಅನ್ನೋದು ಮನವರಿಕೆ ಆದಮೇಲೆ. ಈಗ ಇಂಥ ಸಂದರ್ಭದಲ್ಲೇ ನಮ್ಮ ಮೋಹನ್ ಭಾಗವತರು ಈ ಮಾತನಾಡಿದ್ದು ರಾಜಕೀಯ ವಲಯದ ಸಂಚಲನ ಮೂಡಿಸಿದೆ. ಅಂದರೆ 75 ಬಂತು ಸೆಪ್ಟೆಂಬರ್ದಲ್ಲಿ ರಿಟೈರ್ ಆಗ್ತಾರು, RSSನ ಗೆರೆಯನ್ನು ದಾಡಿ ಅವ್ರು ಹೋಗಲಿಕ್ಕಿಲ್ಲ ಅಂತೆಲ್ಲ ಮಾತುಗಳು ನಡೆದಿದ್ದು. ಅದೇ ಕಾಲಕ್ಕೆ ಕೆಲವೊಂದು ಜನ ಚರ್ಚೆನ ಶುರು ಮಾಡೇ ಬಿಟ್ಟರು. ಗಡ್ಕರಿ ಇದ್ದಾರೆ, RSS ಬಂಟರು, ಅವ್ರು ಹೇಳ್ದಂಗೆ ಕೇಳುವಂಥವ್ರು ಇದ್ದಾರೆ, ಮೋಸ್ಟ್ಲಿ ಅವ್ರನ್ನ ಮಾಡ್ತಾರೆ ಅಂತ ಒಂದು ಕಡೆ. ಇನ್ನೊಂದು ಕಡೆ ಯೋಗಿ ಆದಿತ್ಯನಾಥ್ ಇದ್ದಾರಪ್ಪ, ಅವ್ರನ್ನ ಮಾಡ್ತಾರೆ PM ಅಂತೀನಿ. ಮತ್ತೊಂದು ಕಡೆ ಹಿಂಗೆ ಚರ್ಚೆ. ಇಲ್ಲಿವರೆಗೆ ಮೌನವಾಗಿದ್ದಂಥ ಮೋದಿಯವರು ತಮ್ಮ ಬೆಂಬಲಿಗ ನಿಷ್ಕಾಂತ್ ದುಬೆ, ನಿಮ್ಗೆ ಗೊತ್ತದ
ಯಾವ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅವ್ರ MP ಹೆಂಗಿದ್ದಾರೆ ಅಂತೇಳಿ ಕಟ್ಟರ್ ಮೋದಿ ಪರ ಇದ್ದಂಥವ್ರು. ಅದರಲ್ಲೂ ಮೋದಿಜಿಯವರ ಭಕ್ತರು ಸಾಕಷ್ಟು ಇದ್ದಾರೆ BJPಯಲ್ಲಿ. ಅವ್ರು ಹೆಚ್ಚು ಕಮ್ಮಿ ಎಲ್ಲರೂ ಮೋಹನ್ ಭಾಗವತರ ಈ ಒಂದು ಆಜ್ಞೆ ಅನ್ರಿ, ಲಕ್ಷ್ಮಣ ರೇಖೆ ಅನ್ರಿ ಇದನ್ನು ಏನಪ್ಪ ಅಂದ್ರೆ ದಾಟಿ ಹೋಗ್ತಾ ಇದ್ದಾರೆ. ನಮಗೆ ಬೇಕಪ್ಪ ಇವರೇ ಬೇಕು, ಇನ್ನೊಬ್ಬರಿಂದ ಆಗೋದಿಲ್ಲ, BJP ಬೆಳೆಯೋದಿಲ್ಲ ಅಂತೇಳಿ. ಇವೆಲ್ಲ ನೆರೆಯಲ್ಲೇ ಇದೊಂದು ದೊಡ್ಡ ಇವತ್ತು ಗದ್ದಲ ನಡೆದಿದೆ BJP ಮತ್ತು RSS ಮಧ್ಯದಲ್ಲೇ. RSS ಹೆಚ್ಚೋ BJP ಹೆಚ್ಚೋ ಅನ್ನೋ ಮತ್ತೆ ಚರ್ಚೆ ಶುರುವಾಗಿದೆ. ಯಾಕಂದರೆ ಒಮ್ಮೆ ಹಿಂದೊಂದು ಫೋಟೋ ಬಂದಿದ್ದು ನೀವು ನೋಡಿದ್ದೀರಿ. ನಮ್ಮ ಪ್ರಧಾನಿ ಮೋದಿಯವರು ಚಿಕ್ಕ ರಾಮನನ್ನು ಕೈ ಹಿಡಿದು ಕರ್ಕೊಂಡು ಅಯೋಧ್ಯೆಗೆ ಹೊರಟಂಥದ್ದು. ಆ ಸಂದರ್ಭದಲ್ಲಿ ದೇವ್ರ ಸಹಿತ ಅವ್ರು ಮುಂದೆ ಹೋಗ್ತಾರಪ್ಪ ಅನ್ನೋದು ಟೀಕೆಗಳು ವಿರೋಧ ಪಕ್ಷದವ್ರು ಮಾಡಿದರು. ದೇವ್ರ ಗುಡಿ ಆಗಿದ್ದು ಇವರಿಂದ ಅವ್ರಂದರು. ಅಂದ್ರೆ ಕಾಲಕ್ಕೆ ಚರ್ಚೆ ಆಗ್ತಾ ಮೋದಿಯವರ ದೊಡ್ಡವರಪ್ಪ, ಅವ್ರು ಬಿಟ್ಟು ಮತ್ತಾರು ಇಲ್ಲ, BJP ಅವ್ರ ಅಧಿಕಾರ ಹಿಡಿದ್ರೆ ಮೋದಿಯವ್ರ ಕಾರಣ ಅನ್ನುವಂಥ ಮಟ್ಟಿಗೆ ಇವತ್ತು ವಾದ ಮಾಡೋದನ್ನು ನೋಡಿದಾಗ RSSಗೆ ಇಲ್ಲಿ ಯಾವ್ದು ಬೆಲೆ ಇಲ್ಲಿ ಏನೋ ಅನ್ನುವಂಥದ್ದು. ಆದರೆ ಇದೇ ಕಾಲಕ್ಕೆ RSSಲ್ಲೂ ಚರ್ಚೆ ಇದ್ದಾವೆ ಅಂತಲ್ಲ. ಲಾಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ಸೋತವ್ರನ್ನ ಇನ್ನೊಂದಿಷ್ಟು ಆಗಿದ್ದಪ್ಪ ಅಂದ್ರೆ ತನ್ನ ಅಧಿಕಾರ ಹೇಳ್ಕೊಂಡು ಹೋಗ್ತಾಯಿತ್ತು BJP. ಆ ಸಂದರ್ಭದಲ್ಲೇ 240 ಬಂದು ಅದು ಏನಪ್ಪ ಅಂತಂದ್ರೆ ಅವ್ರ ಪ್ರಯತ್ನದಿಂದ ಅನ್ನುವಂಥ ಮಾತ, ಮೋದಿಯವರ ಪ್ರಯತ್ನದಿಂದ ಅನ್ನುವಂಥ ಮಾತು. ಅದೇ ಕಾರಣಕ್ಕೆ RSS ಸಪೋರ್ಟ್ ಮಾಡಲಾರ್ದಾಗ ಇವತ್ತು ಕ್ರಿಪಲ್ಡ್ ಆಯಿತು, ಕುಂಟಾಯಿತು BJP ಸರ್ಕಾರ. ಇನ್ನೊಬ್ಬರ ಹೆಗಲ ಕೈ ಹೋಗುವಂಥ ಪ್ರಸಂಗ ಬಂತು. ಒಂದು ಕಡೆ ನಮ್ಮ ನಾಯ್ಡು, ಇನ್ನೊಂದು ಕಡೆ ನಮ್ಮ ನಿತೀಶ್ ಕುಮಾರ್ ಅವರು. ಇವೆಲ್ಲ ಕಾರಣ, ಎರಡೂ ಕಾರಣನೂ ಇಲ್ಲ ಅಂತಲ್ಲ. ಆದರೆ ಮೇನ್ ಮಾತ್ರ ಇವತ್ತು ಏನಾದರೂ BJP ಹಂತಕ್ಕೆ ಬಂದಿದ್ರೆ ಅದಕ್ಕೆ ಕಾರಣ ಶತಮಾನದ ಹೋರಾಟ ಈ RSSದ್ದು. ಹೀಗಾಗಿ RSS ವಿರೋಧವಾಗಿ ಯಾರೊಬ್ಬರು ಮಾತಾಡಲಿಕ್ಕೆ ತಯಾರಿಲ್ಲ, ಮಾತಾಡ್ಕೊಳ್ಳೋದು ಅನ್ನೋಂಥ ಒಂದು ಅಲಿಖಿತ ಶಾಸನ ಅದು. ಆದರೆ ಇವತ್ತು ಮೋದಿಯವರು ಈಗಾಗಲೇ ನಮ್ಮ JP ನಡ್ಡಾ ಅವರಂತ ನಿಮ್ಗೆ ಗೊತ್ತದ, ಈ ಹಿಂದೆ ಅವರು ನಮಗೇನು RSS ಅವಶ್ಯಕತೆ ಇಲ್ಲ ಅನ್ನೋ ಮಾತಾಡಿದರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲೇ. ಆ ಕಾರಣಕ್ಕೆ ನಾವು ತಮ್ಮ ಅವಶ್ಯಕತೆ ಎಷ್ಟೊಂದು ತೋರಿಸ್ಕೊಳ್ಳೋ ಪ್ರಯತ್ನವನ್ನು ಮೋಹನ್ ಭಾಗವತರು ಮಾಡಿದರು. ಅದರ ಸಲುವಾಗಿಯೇ 240 ಬಂದು ಇತ್ತು. 400 ಪಾರ್ ಇದ್ದಿದ್ದು 240 ಬಂದು ಇತ್ತು. ಆದರೆ ಇವತ್ತು ನಿಶ್ಕಾಂತ್ ದುಬೆ ಅಂತಾರೆ 240 ಅಲ್ಲ 150 ಗೆಲ್ಲೋದು ಕಷ್ಟ ಇತ್ತು ನಿಮ್ಮದು ಅಂತಾರೆ. ಅಂದ್ರೆ ಒಟ್ಟಾರೆಯಾಗಿ ಮತ್ತೊಮ್ಮೆ ಚರ್ಚೆ ಶುರುವಾಗಿದೆ. ಮತ್ತೊಮ್ಮೆ RSS ಮತ್ತು BJP ನಡುವೆ ಒಂದು ರೀತಿ ಏನಪ್ಪ ಅಂದ್ರೆ ಮಾತಿನ ಕದನ ಶುರುವಾಗಿದೆ. ಯಾರು ಅಂಡರದಲ್ಲೇ ಯಾರು ಮಾತು ಕೇಳಬೇಕು ಅಂತೇಳಿ. ಜೊತೆಗೆ ಈಗಾಗಲೇ ಜೋಶಿ ಅವ್ರನ್ನ ಇವ್ರ ವಿರೋಧಿ ಅಂತ, ಮೋದಿಯವ್ರ ವಿರೋಧಿ ಅಂತ ಜೋಶಿ ಅವ್ರನ್ನ ಅಧ್ಯಕ್ಷರು ಮಾಡ್ತಾರೆ. BJPಗೆ ಏನಂತ ಮಾತುಗಳು ಕೇಳಿ ಬರ್ತಾ ಇದ್ವು ಗುಜರಾತ್ ಅವರು. ಆದರೆ ಇವತ್ತು ಅದು ಕಷ್ಟ ಆಗ್ತದೆ. ಈ ಮಾತು ನೋಡಿದರೆ ಅವ್ರೂ ಮಾಡಿಕೊಡೋಲ್ಲ BJP ಅಧ್ಯಕ್ಷರನ್ನಾಗಿ ನಮ್ಮ ಮೋದಿ ಶಾರವರ ಈ ಸಂಘಟನೆ. ಒಟ್ಟಾರೆಯಾಗಿ BJP ಇದ್ದಿದ್ದು RSSಯಿಂದ ಹೊರಗೆ ಬರುವಂಥ ಪ್ರಯತ್ನ ಮಾಡಲಿಕ್ಕೆ. ಜೊತೆಗೆ ನಮ್ಮ ಮೋದಿಯವರು ಅವರು ಸಹಿತ ನಾವು ಯಾರ ಅಂಡರ್ದಲ್ಲಿ ಇರೋರಲ್ಲ ಅನ್ನುವಂಥದ್ದು ಅಷ್ಟೇ ಅಲ್ಲ. BJP ಅಂದರೆ ಮೋದಿ ಅಂದರೆ BJP ಅಷ್ಟೇ. ಯಾಕೆ ಇನ್ನೊಂದು ತೊಳೆದು ಹೋದ್ರೆ ಇಂಡಿಯಾ ಈಸ್ ನರೇಂದ್ರ ಮೋದಿ ಈಸ್ ಇಂಡಿಯಾ. ಹಿಂದೆ ಹೆಂಗೆ ಇಂದಿರಾ ಗಾಂಧಿ ಅವ್ರ ಸಲುವಾಗಿತ್ತಲ್ಲ, ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂತೇಳಿ. ಅದೇ ರೀತಿ ಇದಾವು ಎಲ್ಲ ಸಾಹಿತ್ಯಗಳು ಹೆಚ್ಚಳಾಗಿದ್ದಾವೆ. ಅಂತೂ ಇಂತೂ ಒಂದು ಮಾತು ಸ್ಪಷ್ಟ ಆಯಿತು, ಮನುಷ್ಯ ಯಾವುದೇ ಇರಲಿ ಒಂದು ಭಲಾಢ್ಯ ಸಂಘಟನೆ ಇದ್ದರೂ ಸಹ ಅದು ನಮ್ಮಿಂದ ಅನ್ನುವಂಥ ಮಾತನ್ನು ಇವತ್ತು ಮೋದಿಯವರು ಆಡಿ ತೋರಿಸೋ ಮೂಲಕ, ಮೋದಿಯವ್ರಿಗಿಂತಲೂ ಅವರ ಬೆಂಬಲಿಗೆ ಆಡಿ ತೋರಿಸೋ ಮೂಲಕ ಮೋದಿಯವರು ಇವತ್ತು BJP ದೊಡ್ಡದು RSS ಅಲ್ಲ ಅನ್ನುವಂಥ ಮಾತುಗಳ ಜೊತೆಗೆ RSS ನಮಗೆ ಆಡೋ ಮಾಡೋಕ್ಕೆ ಯಾರು ಅನ್ನೋಂಥ ಪ್ರಶ್ನೆ ಇಲ್ಲಿ ಮುಂದಿಟ್ಟದ. ಇನ್ನು ಉತ್ತರ ಅವ್ರು ಹುಡುಕ್ಬೇಕಾಗಿದೆ ಏನಂತೇಳಿ. ನಿಜವಾಗಿ ಈ ಮಾತನ್ನು ಹರಿಸ್ಕೊಳ್ತಾರ ನಮ್ಮ ಮೋಹನ್ ಭಾಗವತರು ಅಥವಾ RSSದವರು, ಅವ್ರಿಗೆ ಬಿಟ್ಟಂಥ ವಿಷಯ. ಆದರೆ ಮೋದಿಯವ್ರು ಮಾತ್ರ ಸ್ಪಷ್ಟವಾಗಿ ಅವ್ರ ಹಿಂಬಾಲಕರು ನಿಷ್ಕಾಂತ್ ದುಬೆ ಅವ್ರು ಹೇಳಿಬಿಟ್ಟಿದ್ದಾರೆ, RSS ನಾವಲ್ಲಪ್ಪ, ನಾವು ರಿಟೈರ್ ಆಗೋ ಸಾಧ್ಯ ಇಲ್ಲ, ಮುಂದಿನ 2029ಕ್ಕೂ ನಾವು ಎಲೆಕ್ಷನ್ ಇಲ್ಲ, ಅವರ ಪ್ರಧಾನಿ ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ. ಏನು ಅನಿಸ್ತದೆ ನಿಮಗೆ? ಇವರು ಈ ತೆಕ್ಕಾಡು ದೊಡ್ಡದಾಗ್ಬೋದಾ ಅಥವಾ ಇಲ್ಲಿಗೆ ಬಗೆಹರಿಬೋದಾ? ಯಾಕಂದರೆ RSS ಪ್ರಜ್ಞಾವಂತರ ಗುಂಪದು. ಒಮ್ಮೆಲೆ ವೈರತ್ತು ಮಾಡ್ಕೊಳ್ಳಿಕ್ಕೆಲ್ಲ ತಡದ ಹಾದಿ ನೋಡ್ಬೋದು. ಏನೋ ಆಗಲಿ ಒಟ್ಟಲ್ಲಿ ಮಾತ್ರ ಅಲ್ಲೇ ಕಂದಕ್ಕೆ ಬಿದ್ದಿದ್ದು ಮಾತ್ರ ಸುಳ್ಳೇನಲ್ಲ BJP ಮತ್ತು RSS ಮಧ್ಯೆಲ್ಲ ಅಂತ ಹೇಳ್ತಾ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಸಕ್ಕೆ ಹೋಗ್ಬೇಡ್ರಿ. Yes 16 ನ್ಯೂಸ್ ಅರ್ಥ ತಿಳಿಸಿ ತರಬಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು.